ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ಇವತ್ತು ಅದು ಯಾಕೆ ಮಾಡ್ತಾ ಇದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅಧ್ಯಕ್ಷರು ಹೇಳ್ತಾರೆ, ಶುರು ಹಚ್ಕೊಳ್ಳಿ ಅಧ್ಯಕ್ಷರ ಭಾಷಣನ. ಏನಂದವ್ರೆ ನನ್ನ ಕಾಲು ಎಳಿತಿದ್ದೀರೇನೋ? ಇಲ್ಲ ಸುಮ್ಮನೆ ಹಾಗೆ ತಮಾಷೆಗೆ ಹೇಳಿದೆ. ನನಗೂ ಗೊತ್ತು ನೀವು ತಮಾಷೆ ಮಾಡ್ತಿದ್ದೀರಾ ಅಂತ. ನಾನೇನು ಬೇಜಾರು ಮಾಡ್ಕೊಳಲ್ಲಪ್ಪ. ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ನಾನು ತಮಾಷೆ ಮಾಡಿದ್ದೆ ಆಂಟಿ. ಇದು ಸಾರಿ ಇದಮ್ಮ, ಶುರು ಮಾಡಿ. ಈ ಸೀತಾರಾಮ ಕಲ್ಯಾಣೋತ್ಸವನ ಯಾಕೆ ಮಾಡ್ತಾರೆ ಅಂದರೆ ದಾಂಪತ್ಯದಲ್ಲಿ ಸಾಮರಸ್ಯ ಇರಲಿ, ಹೊಂದಾಣಿಕೆ ಬರಲಿ ಅಂತ. ಸೀತಾರಾಮ ದೇವರಿದಾರಲ್ಲ, ಹಾಗೆ ಎಲ್ಲ ದಾಂಪತ್ಯದಲ್ಲೂ ಪ್ರೀತಿ, ಸ್ನೇಹ, ನಂಬಿಕೆ ಜಾಸ್ತಿ ಆಗಲಿ ಅಂತ, ಸುಖ ಸಮೃದ್ಧಿ ಎಲ್ಲ ನೆಲೆಸಲಿ ಅಂತ ಮಾಡ್ತಾರೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅನ್ನೋದು ಒಂದು ನಂಬಿಕೆ. ಮದುವೆ ಆಗದೆ ಇರೋರು ಈ ಪೂಜೆನ ಮಾಡ್ಬೋದು. ಹಾಗೆ ಮಾಡಿದ್ರಲ್ಲಿ ಅವರಿಗೆ ವಿವಾಹ ಪ್ರಾಪ್ತಿ ಬೇಗ ಆಗತ್ತೆ. ಮದುವೆ ಆದವರು ಇದನ್ನ ಮಾಡಿದ್ರೆ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಸಂತಾನ ಭಾಗ್ಯ ಸಿಕ್ಕತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಕಾರಣ ಇದೆ. ಅಜಯ್, ನೀವು ಹೇಳ್ತೀರಾ? ಒಂದು ನಿಮಿಷ. ಈಗ ಗೌರವಾಧ್ಯಕ್ಷರು ಮಾತಾಡ್ತಾರೆ. ಅಪ್ಪ, ಆಪ್ತ ಮಿತ್ರ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೋ ನಿಂದು? ಅಜಯ್, ನಾನು ಏನು ತಪ್ಪು ಮಾತಾಡಿದೆ? ಈಗ ಇವರು ಅಧ್ಯಕ್ಷರು ಅಂದಮೇಲೆ ನೀವು ಗೌರವಾಧ್ಯಕ್ಷರಲ್ವಾ? ಆಯ್ತಪ್ಪ, ಹಂಗೆ ತಿಳ್ಕೊ, ಸ್ವಲ್ಪ ಸುಮ್ಮನೆ ಇರು. ಸರಿ, ಈಗ ಎಲ್ಲರೂ ಕೇಳಿಸ್ಕೊಳ್ಳಿ. ಈಗ ಇದ್ರ ಮಹತ್ವ ಏನು ಅಂತ ಹೇಳ್ತಾರೆ. ಅಪ್ಪ, ಮಕ್ಕಳು ನೀವು ಕೇಳಿಸ್ಕೊಳ್ಳಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹೇಳಿ, ನನಗೆ ಮೊಮ್ಮಕ್ಕಳಾಗ್ತಾರಲ್ಲ, ಅವ್ರಿಗೂ ಹೇಳಕ್ಕೆ ಬೇಕಾಗುತ್ತೆ. ಅಯ್ಯೋ ಪಟಿಂಗ್ ಮುಂಡೆದೆ, ಎಷ್ಟು ಮಾತಾಡ್ತೀಯೋ? ಏನ್ ಭೂಮಿ ಇದು? ಅಮ್ಮ, ನಿಮ್ಮ ಮೊಮ್ಮಗ ಅವನ ಮೊಮ್ಮಗನ ಕಥೆ ಹೇಳ್ತಾನಂತೆ. ದೇವ್ರೆ. ಸರಿ, ಶುರು ಹಚ್ಕೊಳ್ಳಿ ಅಮ್ಮ. ಈ ಸೀತಾರಾಮರ ಕಲ್ಯಾಣ ಪೂಜೆಗೆ ನಮ್ಮ ಸಂಪ್ರದಾಯದಲ್ಲಿ ಅದರದೇ ಆದ ಮಹತ್ವ ಇದೆ. ಭಕ್ತಿ ಮತ್ತು ಆದರ್ಶಯುತವಾದ ದಾಂಪತ್ಯದ ಸಂಕೇತ ಇದು. ಈ ಕಲ್ಯಾಣ ಮಹೋತ್ಸವನ ಆಚರಿಸೋದಷ್ಟೇ ಅಲ್ಲ, ಕಣ್ಣಿಂದ ನೋಡಿದ್ರು ಸಹಿತ ಅದಕ್ಕೆ ಪುಣ್ಯ ಲಭಿಸುತ್ತೆ. ಈ ಗಂಡ ಹೆಂಡತಿ ಸಂಬಂಧ ಅಷ್ಟೇ ಅಲ್ಲ, ಈ ಕುಟುಂಬದಲ್ಲಿರ್ತಾರಲ್ಲ ಸದಸ್ಯರು, ಅವ್ರದ್ದು ಬಾಂಧವ್ಯ ಜಾಸ್ತಿ ಆಗುತ್ತೆ. ಆ ಕುಟುಂಬಕ್ಕೆ ಸಮೃದ್ಧಿ, ಅಭಿವೃದ್ಧಿನ ತಂದ್ಕೊಡುತ್ತೆ. ಆಪ್ತ ಮಿತ್ರ ಅಜ್ಜಿ, ನನ್ನ ಭಾಷಣ ಇಲ್ಲಿಗೆ ಮುಕ್ತಾಯ ಆಯ್ತಾ? ಅಜ್ಜಿ, ಇದು ಭಾಷಣ ಅಲ್ಲ ಅಜ್ಜಿ, ತಿಳುವಳಿಕೆ. ಹೊಡೀರಿ ಚಪ್ಪಾಳೆ. ಪ್ರಸಾದ ವಿನಿಯೋಗ ಮಾಡ್ಬೋದಾ? ಒಂದು ನಿಮಿಷ. ಇವತ್ತು ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಇವತ್ತಿನ ಸ್ಪೆಷಲ್ ಅಟ್ರಾಕ್ಷನ್ ಅಂದ್ರೆ ಅದೇನೆ. ಮಲ್ಲಿ, ಏ ಆಪ್ತ ಮಿತ್ರ, ಏನೋ ಅದು? ಒಂದು ನಿಮಿಷ ಇರಿ ಅಜ್ಜಿ, ಹಾರ ತಗೊಂಬಮ್ಮ. ಅಮ್ಮ, ನಿಮ್ ಮಗ ಸೊಸೆಗೆ ಮರು ಮದ್ವೆ ಮಾಡಿಸ್ತಾ ಇದ್ದೀವಿ. ಮರು ಮದ್ವೆನಾ? ಹಾ, ಈಗ ಇವ್ರು ಮದುವೆ ಆಗಿದ್ರು ತುಂಬಾ ವರ್ಷ ದೂರ ಇದ್ರಲ್ಲ. ಇವತ್ತು ಸೀತಾರಾಮ ಕಲ್ಯಾಣ ಪೂಜೆ ಅಲ್ವಾ? ನೋಡಿ, ಇವರಿಬ್ಬರು ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾಮಾತೆ ಇದ್ದ ಹಾಗೇ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ಸಿಹಿಯಾದ ಸರ್ಪ್ರೈಸ್ ಕೊಡೋಣ ಅಂತ ನಾನು, ಮಲ್ಲಿ, ನಮ್ಮ ಗೌಡ್ರೆಲ್ಲ ಸೇರಿ ಈ ಒಂದು ಪ್ಲಾನ್ ಮಾಡಿದ್ವಿ. ಇದೊಂಥರ ಅಫಿಷಿಯಲ್ ರೀಯೂನಿಯನ್ ಸೆರೆಮನಿ ಅಂದ್ರೂ ತಪ್ಪಲ್ಲ. ಹೇಗಿದೆ ನಮ್ಮ ಪ್ಲಾನು? ನನಗಂತೂ ತುಂಬಾ ಸಂತೋಷ ಆಯ್ತಪ್ಪ. ನೀವು ಸಂತೋಷ ಪಡೋದಕ್ಕೇನೆ ಭಗವಂತ ಈ ಒಂದು ಅಕೇಶನ್ನ ಕ್ರಿಯೇಟ್ ಮಾಡಿರೋದು. ನೀವು ನಿಮ್ಮ ಮಗನ ಮದುವೆ ನೋಡಿದ್ರಾ? ಇಲ್ಲ ಅಲ್ವಾ? ಈಗ ನೋಡ್ತಾ ಇದ್ದೀರಲ್ಲ. ಸೂಪರ್. ಲೋ, ನೀನು ಅದೃಷ್ಟವಂತ ಕಣೋ. ಯಾವ ಮಕ್ಕಳು ತಂದೆ ತಾಯಿ ಮದುವೆ ನೋಡಿರಲ್ಲ, ನೀನ್ ನೋಡ್ತಾ ಇದ್ಯಾ.
ಇದು ಸೂಪರ್ ಸೂಪರ್. ಹಾ ಇದು ಡಬಲ್ ಸೂಪರ್. ಏ ಆಪ್ತ ಮಿತ್ರ, ಒಳ್ಳೆ ಯೋಚನೆ ಮಾಡಿದ್ಯಾ ಕಣೋ. ಇದು ನಮ್ ತಲೆಗೂ ಬರ್ಲೇ ಇಲ್ಲ ನೋಡು. ಅದಕ್ಕೆ ನಿನಗೆ ಆಪ್ತ ಮಿತ್ರ ಅಂತ ಕರೆಯೋದು. ನಿನ್ನ ಗೆಳೆಯನ್ಗೆ ಏನೇ ಆಗ್ಬೇಕೋ ಅದನ್ನೇ ಮಾಡ್ತೀಯ ಕಣೋ ನೀನು. ಮಲ್ಲಿ, ಹಾರ ಕೊಡು. ಆಶೀರ್ವಾದ ಮಾಡಿಕೊಡಿ. ಕೊನೆವರೆಗೂ ಇವರಿಬ್ರು ಸಂತೋಷವಾಗಿರ್ಬೇಕು. ಯಾರ ಕೆಟ್ಟ ದೃಷ್ಟಿನೂ ಇವ್ರ ಮೇಲೆ ಬೀಳಬಾರದು. ಸೀತಾ ಕಲ್ಯಾಣವೂ ಆಗಿದೆ, ನಿಮ್ಮ ಕಲ್ಯಾಣವೂ ಸುಸಂಪನ್ನವಾಗಿದೆ. ಗುರು ಹಿರಿಯರಿಂದ ಆಶೀರ್ವಾದ ತಗೊಳ್ಳಿಮ್ಮ. ಇಷ್ಟು ವರ್ಷ ನೀವಿಬ್ರು ದೂರ ದೂರ ಇದ್ರಿ, ಈಗ ಒಂದಾಗಿದ್ದೀರಾ. ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಕಹಿ ಅನ್ನೋದು ನಿಮ್ಮ ಹತ್ರಕ್ಕೂ ಬರೋದು ಬೇಡ. ಜೀವನ ತುಂಬ ಬರೀ ಸಿಹಿನೇ ತುಂಬಿಕೊಂಡಿರ್ಲಿ. ಇಬ್ಬರ ಮನಸ್ಸು ಒಂದಾಗಿದೆ. ಕೊನೆವರೆಗೂ ಹೀಗೆ ಇರಿ. ಸುಖ, ಶಾಂತಿ, ನೆಮ್ಮದಿ ಅನ್ನೋದು 100 ಕಾಲ ನಿಮ್ಮ ಜೊತೆಗೆ ಇರಲಿ. ಅಬ್ಬಾ, ಎಂತೂ ಇಂತೂ ಪಪ್ಪ ಮಮ್ಮಿದು ಮದುವೆ ಆಯ್ತು. ನನ್ನ ಜವಾಬ್ದಾರಿ ಕಳಿತು. ಅಮೃತಧಾರೆ ನನ್ನೊಲವ ಅಮೃತಧಾರೆ.